ಎಲ್ಲಿದೆ ಮಕ್ಕಳ ಹಕ್ಕು ಆಯೋಗ? ಸರ್ಕಾರದ ಯೋಜನೆಗಳು ಯಾರಿಗೆ ತಲುಪ್ತಾ ಇವೆ? ಯಾವಾಗ ಈ ಮಕ್ಕಳಿಗೆ ಶಿಕ್ಷಣ, ಆಹಾರ, ಆರೋಗ್ಯ ಯಾವ ಅಧಿಕಾರಿಗೂ ಈ ಪರಿಸ್ಥಿತಿಗೆ ಸ್ಪಂದಿಸಲು ಪುರುಸೊತ್ತು ಇಲ್ಲವೇ? ಮರುಹೊರೆಯಲ್ಲೊಂದು ಮರಣದ ಕೂಗು. ಚಿಕ್ಕನಾಯಕನಹಳ್ಳಿಯ ಮಾರುತಿ ನಗರದಲ್ಲಿ ಮರೆಯಾದ ಮಕ್ಕಳ ಭವಿಷ್ಯ. ತಾಲೂಕಿನ ಕೂಗಳತೆ ದೂರದಲ್ಲಿರುವ ಮಾರುತಿ ನಗರದಲ್ಲಿ ದಕ್ಕಲಿಗ ಸಮುದಾಯದ ಜನಾಂಗ ಸುಮಾರು 20 ವರ್ಷಗಳಿಂದ ಸ್ಮಶಾನದ ಪಕ್ಕದ ಜಾಗದಲ್ಲಿ ವಾಸಿಸುತ್ತಿದ್ದಾರೆ. ಈ ಕುಟುಂಬಗಳಿಗೆ ಹಕ್ಕುಪತ್ರ ನೀಡಿದ್ರೂ ಅದರಲ್ಲಿ ಇರುವ ಸರ್ಕಾರದ ಉತ್ತರದೊಳಗಿನ ಖಾಲಿತನವು ಇವರೆಲ್ಲರ ಬದುಕಿನಲ್ಲಿ ಬಹುತೇಕ ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ. ಇಲ್ಲಿನ ಜನ ಬದುಕನ್ನ ಸಾಗಿಸಲು ಚಿಂದಿ ಆಯ್ದುಕೊಳ್ಳುವುದು, ಪ್ಲಾಸ್ಟಿಕ್, ಕಾಗದ ಸಂಗ್ರಹಿಸುವುದು, ಜಾತ್ರೆಗಳಲ್ಲಿ ಆಟಿಕೆ ಮಾರಾಟ ಮಾಡುವಂತಹ ಕೆಲಸಗಳನ್ನ ಮಾಡ್ತಿದ್ದಾರೆ. ಇದು ಸಾಂಸ್ಥಿಕ ನಿರ್ಲಕ್ಷ್ಯದ ಸ್ಪಷ್ಟ ಉದಾಹರಣೆ. ಮಕ್ಕಳ ಸ್ಥಿತಿ. ಇಲ್ಲಿನ ಮಕ್ಕಳ ಭವಿಷ್ಯ ಕೇಳಿದ್ರೆ ಉತ್ತರ ಕೂಲಿ ಕೆಲಸ. ಅವರು ಗಾರೆ ಕೆಲಸ, ಹೋಟೆಲ್ ಕೆಲಸ, ಚೌಟ್ರಿಗಳಲ್ಲಿ ಎಲೆ ಎತ್ತುವಂತಹ ದುಡಿಯುವಂತಹ ಪರಿಸ್ಥಿತಿಗೆ ತುತ್ತಾಗಿದ್ದಾರೆ. ಶಿಕ್ಷಣದ ಹಕ್ಕು ಕೇವಲ ಕಾಗದದ ಮೇಲೆ ಉಳಿದಿದೆ. ಕೆಲ ಮಕ್ಕಳು ತಂದೆ ತಾಯಿ ಇಲ್ಲದೆ ಬೀದಿಯಲ್ಲಿ ಕಾಲ ಕಳೆದಿರುವುದು ಅತ್ಯಂತ ಕರುಣಾಜನಕ ದೃಶ್ಯ. ಬಾಲ್ಯ ವಿವಾಹ ಮತ್ತು ಕೆಟ್ಟ ಚಟಗಳು. ಇಲ್ಲಿನ ಬಾಲ್ಯ ವಿವಾಹಗಳು ಇನ್ನೂ ಜೀವಂತವಾಗಿವೆ. ಕೆಲವು ಮಕ್ಕಳು ಮಾದಕ ಪದಾರ್ಥಗಳಿಗೆ ದಾಸರಾಗ್ತಿದ್ದಾರೆ. ಇವು ಸಮಾಜದ ನಗ್ನ ಸತ್ಯಗಳಾಗಿವೆ. ಆದರೆ ನಮ್ಮ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಕಂಡುಕೊಂಡು ಅನಗ್ನರಾಗಿರುವ ಜಾಣ ಕುರುಡರು. ಇದು ಕೇವಲ ಚಿಕ್ಕ ಗ್ರಾಮ ಅಥವಾ ಸಮುದಾಯದ ಕಥೆಯಲ್ಲ. ಇದು ನಾಡಿನ ನಾನಾ ಕಡೆಗಳಲ್ಲಿ ನಡೀತಾ ಇರುವ ದೈಹಿಕ ಮತ್ತು ಮಾನಸಿಕ ಶೋಷಣೆಯ ಪ್ರತಿನಿಧಿ. ಈ ಸತ್ಯಗಳನ್ನ ನಾವು ನೋಡುವೆವೋ, ಸ್ಪಂದಿಸುವೆವೋ ಎಂಬುದು ನಾವೆಲ್ಲರೂ ಪ್ರತಿಫಲಿಸುವ ಪ್ರಶ್ನೆ.